ಇವತ್ತು ಏನು ನಾವು ಕ್ಯಾಮ್ರಾ ಮುಖ ಹಿಂದೆ ಇಲ್ವಾ ನಾನು ಬಂದ್ಮೇಲೆ ಹಣನ ಕೊಟ್ಟು ಒಟ್ಟು 300 ಕೋಟಿ ರೂಪಾಯಿ ಈಗ ಇದಾಗಿರೋದು ಇನ್ನ ಸ್ವಲ್ಪ ಇನ್ನೊಂದು ಜಂಕ್ಷನ್ ಆ್ಯಡ್ ಮಾಡ್ತಾ ಇದೀವಿ. ಎರಡಿರೋ ಕಡೆ 6 ಲೈನ್ ನವೆಂಬರ್ ಅಷ್ಟೊತ್ತಿಗೆ ಅದು ರೆಡಿ ಆಗ್ತದೆ. ಈ ಪಕ್ಕದಲ್ಲಿ ಇನ್ನೊಂದು ಲೋಪು ಸೇರ್ಸೋದು ಅದು ರೆಡಿ ಆಗ್ತದೆ. ಇದು ಬಹಳ ಟ್ರಾಫಿಕ್ ಕಾಂಟ್ಯಾಕ್ಟ್ ಇದಲ್ಲದೆ ಇಲ್ಲಿ ನಮ್ಮ ಸ್ಟೇಟ್ ಮಾಲ್ ಇದೆಯಲ್ಲ ಡೈರಿ ಫಾರ್ಮ್ ಡೈರಿ ಫಾರ್ಮ್ ಅಲ್ಲಿಂದ ಈ ಬ್ಯಾಟರಿ ಅಷ್ಟೊಂದು ಇನ್ನೊಂದು ಟನಲ್ ಬರ್ತದೆ. ಟನಲ್ 1.5 ಕಿಲೋಮೀಟರ್ ಟನಲ್ ಬರ್ತದೆ. ಮತ್ತು ಅದು ಕೂಡ ಈಗ ಸದ್ಯದಲ್ಲೇ ಕ್ಯಾನ್ಸಲ್ ಟೆಂಡರ್ ಆಗಿರೋದಲ್ಲದೆ ಭಾಗದಲ್ಲಿ ಯಾಕೆಂದ್ರೆ ಕೆಲಸ ಮಾಡೋರು ಅದು ಕೂಡ ಆದಷ್ಟು ಜಲ್ದಿ ಈಗ ನಾವು ಕರೀತಾ ಇದ್ದೀವಿ. ಇಲ್ಲಿ ನಾವು ಬೆಂಗಳೂರಿಗೆ ನಮಗೆ ಟ್ರಾಫಿಕ್ ಸಮಸ್ಯೆ ದಿನ ಜಾಸ್ತಿ, ವಾಹನಗಳು ಗಂಟು ಆಗ್ತಾ ಇದೆ, ರಿಜಿಸ್ಟ್ರೇಷನ್ ಆಗ್ತಾ ಇದೆ, ಇವೆಲ್ಲ ಕೂಡ ಆಗಿದೆ. ಅದಕ್ಕೆ ಏನೆಲ್ಲ ಬೇಕು ನಮ್ಮ PDA ವತಿಯಿಂದ ಸ್ಥಳೀಯ ಶಾಸಕರು ಬಂದಿದ್ದಾರೆ, ಅವರು ನಾವೆಲ್ಲ ಮಾತಾಡ್ಕೊಂಡಿದ್ದೀವಿ. ಮಾತಾಡಿ ಇದಕ್ಕೆ ಏನು ಬೇಕು ಎಲ್ಲ ವ್ಯವಸ್ಥೆಯನ್ನು ನಾವು ಮಾಡ್ತಾ ಇದ್ದೀವಿ. ಭಾಳ ಸಂತೋಷ ಆಯಿತು. ಭಾಳ ಜೋರಾಗಿ ಮಾಡಿದ್ದೀವಿ. ಭಾಳ ಟೆಕ್ನಿಕಲ್ ವರ್ಕ್. ಯಾಕೆಂದ್ರೆ ಅಲ್ಲಿ ಮೆಟ್ರೋ ಇದೆ, ಇದಿದೆ, ಮೆಟ್ರೋ ಇದೆ, ಒಂದು ರೈಲ್ವೆ ಇದೆ. ಆ ಕೆಲಸ ಮಾಡಬೇಕಾದ್ರೆ ರಾತ್ರಿ ಹೊತ್ತು ಮಾತ್ರ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗ್ತಿತ್ತು. ಸೊ ಅದರಿಂದ ಆಗಿದೆ. ಇನ್ನೊಂದು ಲೂಪು 3 ತಿಂಗಳೊಳಗಡೆ ಇನ್ನೊಂದು ಸೈಡ್ ಬರ್ತದೆ. ಸೊ ಆದಷ್ಟು ಟ್ರಾಫಿಕ್ ಕಡಿಮೆ. ಸಿಎಂ ಅವ್ರಿಗೆ ವಿವರಣೆ ನೀಡಿದ್ರಿ ಮ್ಯಾಪ್ ಸಮೇತ? ಹೌದು, ಮ್ಯಾಪ್ ಸಮೇತ ಸಿಎಂಗೆ ನಾವು ಮುಂದಕ್ಕೆ ಏನೇನು ಮಾಡಿದ್ದೀವಿ ಪ್ಲಾನ್ ಆಗ್ತಾ ಇದೀವಿ. ಇದರಿಂದ ಸಿಲ್ಕೋಟ್ ಜಂಕ್ಷನ್ವರೆಗೂ ಅದು ಹೆಂಗಾಗ್ತದೆ. ಈಗ ಅರ್ಜೆಂಟ್ ಟನಲ್, ಇನ್ನೊಂದು ಸ್ಮಾಲ್ ಟನಲ್ ಯಾವತ್ತು ಏನ್ ಮಾಡ್ಬೇಕು, ಅದಕ್ಕೆ ಫೈನಾನ್ಷಿಯಲ್ ಸ್ಟ್ರಕ್ಚರ್ ಏನು ಅದನ್ನೆಲ್ಲ ಕಂಪ್ಲೀಟ್ ಎಕ್ಸ್ಪ್ಲೈನ್ ಮಾಡಿದ್ದೀವಿ. ಸರ್, ಹೊಸ ಫ್ಲೈಓವರ್ ಇಂದ ಈ ಮೇಕ್ರಿ ಸರ್ಕಲ್ ಹತ್ರ ಟ್ರಾಫಿಕ್ ಜಾಮ್ ಅವೆಲ್ಲ ಯಾರೋ ಏನೇನೋ ಮಾತಾಡೋದಕ್ಕೆಲ್ಲ ನಾವು ಉತ್ತರ ಕೊಡೋಕ್ಕಾಗಲ್ಲ. ಡೋಂಟ್ ವರಿ, ನಾವಿರೋದ ಜನರ ಸೇವೆಗೋಸ್ಕರ ಸಾಕ್ಷಿ ಗುಡ್ಡೆಗಳನ್ನ ಬಿಟ್ಟು ಹೋಗ್ಬೇಕು ಅನ್ನೋ ದೃಷ್ಟಿಯಿಂದ ಹಿಂದೆ ಇದಾಗಿದ್ದು ಕೂಡ ನಮ್ಮ ಕಾಂಗ್ರೆಸ್ ಸರ್ಕಾರದಲ್ಲೇ ಈ ಜಂಕ್ಷನ್ ನಾವು ಕೃಷ್ಣಾವ್ ಕಾಲದಲ್ಲೇ ಇದು ಪ್ರಾರಂಭ. ಎರಡೇ ಟೆಂಡರ್. ರಾಹುಲ್ ಗಾಂಧಿ ಅವರಿಗೆ ಎಲೆಕ್ಷನ್ ಕಮಿಷನ್ ತಾಕೀತು ಮಾಡಿದೆ, 7 ದಿನದವರೆಗೂ ಉತ್ತರ ಕೊಡಿ ಅಂತ. ಅದಕ್ಕೆ ನಾವು ಸಪರೇಟ್ ಪ್ರೆಸ್ ಕಾನ್ಫರೆನ್ಸ್. ಧರ್ಮಸ್ಥಳದ ಬಗ್ಗೆ ಬಿಜೆಪಿನವ್ರು ಚಲೋ ಮಾಡ್ತಾ ಇದ್ದಾರೆ ಸರ್. ಧರ್ಮಸ್ಥಳಕ್ಕೆ ರಾಜಕಾರಣ ಧರ್ಮ ಉಪಯೋಗಿಸ್ಬಿಟ್ಟು ರಾಜಕಾರಣದಲ್ಲಿ ಧರ್ಮ ಇರಬೇಕೆ ಹೊರತು ಧರ್ಮದಲ್ಲಿ ರಾಜಕಾರಣ ಇರಬಾರ್ದು. ಅವರು ಧರ್ಮದಲ್ಲಿ ರಾಜಕಾರಣ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ 24x7. ಇದು ಸತ್ಯದ ಧ್ವನಿ.